ದೀರ್ಘಕಾಲದ ಬೆನ್ನು ನೋವು, ಅದ್ರಲ್ಲೂ 60 ವರ್ಷ ದಾಟಿದ್ಮೇಲೆ ಇದು ಎಷ್ಟೊಂದು ಜನರನ್ನು ಕಾಡೋ ಸಮಸ್ಯೆ ಅಲ್ವಾ? ಆದ್ರೆ ನಾವು ಸಾಮಾನ್ಯವಾಗಿ ಗಮನಿಸದೇ ಇರೋ ಒಂದು ಪ್ರಮುಖ ವಿಟಮಿನ್ ಬಗ್ಗೆ ಇವತ್ತು ಮಾತಾಡೋಣ. ಅಬ್ಬಾ, ಬೆಳಿಗ್ಗೆ ಎದ್ದ ತಕ್ಷಣ ಬೆನ್ನಲ್ಲೇ ಹಿಡಿದಾಗೆ ಆಗೋದು, ಸೊಂಟದಿಂದ ಕಾಲಿನವರೆಗೂ ಒಂದು ರೀತಿ ಜುಮ್ಮೆನ್ನೋ ಅನುಭವ. ಇದು ತುಂಬಾ ಜನಕ್ಕೆ ಪ್ರತಿದಿನದ ಕಥೆಯಾಗಿರತ್ತೆ, ಹೌದಲ್ವಾ? ಹಾಗಾದ್ರೆ ಈ ನೋವಿಗೆ ಕಾರಣ ಬರೀ ಮೂಳೆಗಳು ಅಥವಾ ಡಿಸ್ಕ್ಗಳು ಮಾತ್ರನಾ, ಅಥವಾ ನಾವು ಬೇರೆಲ್ಲೋ ಉತ್ತರ ಹುಡುಕ್ಬೇಕಾ? ಬಹುಶಃ ಈ ನರಗಳ ಮಟ್ಟದಲ್ಲೇನೋ ಪ್ರಮುಖವಾದದ್ದನ್ನು ನಾವು ಕಡೆಗಣಿಸ್ತಾ ಇರಬಹುದು ಅಲ್ವೇ? ನೋಡಿ, ನಮ್ಮ ಬೆನ್ನುಮೂಳೆ ಅಂದ್ರೆ ಬರೀ ಮೂಳೆಗಳ ಒಂದು ಸಾಲು ಅಷ್ಟೇ ಅಲ್ಲ. ಅದೊಂದು ರೀತಿ ನಮ್ಮ ಇಡೀ ದೇಹದ ನರವ್ಯೂಹಕ್ಕೆ ಒಂದು ಸೂಪರ್ ಹೈವೇ ಇದ್ದ ಹಾಗೆ. ಈ ಹರ್ನಿಯೇಟೆಡ್ ಡಿಸ್ಕ್ನಂತಹ ಸಮಸ್ಯೆಗಳು ಬಂದಾಗ ಏನಾಗುತ್ತೆ ಅಂದ್ರೆ ಅವು ನರಗಳ ಮೇಲೆ ಒತ್ತಡ ಹಾಕ್ತವೆ. ಇದು ಕರೆಂಟ್ ವೈರ್ ಶಾರ್ಟ್ ಸರ್ಕ್ಯೂಟ್ ಆದ ಹಾಗಾಗತ್ತೆ. ಆಗ ಮೆದುಳಿನಿಂದ ಬರೋ ಸಿಗ್ನಲ್ಗಳು ಸರಿಯಾಗಿ ತಲುಪಲ್ಲ. ಇದರ ಪರಿಣಾಮವೇ ನೋವು, ಜುಮ್ಮೆನಿಸೋದು ಮತ್ತೆ ಕೆಲವೊಮ್ಮೆ ಮರಗತ್ತೋದು. ಸರಿ, ನರಗಳ ಆರೋಗ್ಯದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಮೊದಲು ಮೈಲಿನ್ ಹೊದಿಕೆ ಅಂದ್ರೇನು ಅಂತ ಅರ್ಥ ಮಾಡ್ಕೋಬೇಕು. ಇದು ತುಂಬಾ ಮುಖ್ಯವಾದ ಒಂದು ಕಾನ್ಸೆಪ್ಟ್. ನೋಡಿ, ಇದನ್ನ ಒಂದು ಎಲೆಕ್ಟ್ರಿಕ್ ವೈರ್ಗೆ ಹೋಲಿಸ್ಬೋದು. ಚೆನ್ನಾಗಿ ಇನ್ಸುಲೇಷನ್ ಇರೋ ವೈರ್ನಲ್ಲಿ ಕರೆಂಟ್ ಹೇಗೆ ಸರಾಗವಾಗಿ ಹರಿಯುತ್ತೋ ಹಾಗೆ ಆರೋಗ್ಯಕರ ಮೈಲಿನ್ ಹೊದಕೆ ಇರೋ ನರದಲ್ಲಿ ಸಿಗ್ನಲ್ಗಳು ವೇಗವಾಗಿ, ನಿಖರವಾಗಿ ಚಲಿಸ್ತವೆ. ಆದ್ರೆ ಆ ಇನ್ಸುಲೇಷನ್ ಕಿತ್ ಹೋದ್ರೆ ಏನಾಗುತ್ತೆ? ಶಾರ್ಟ್ ಸರ್ಕ್ಯೂಟ್ ಅಲ್ವಾ? ಅದೇ ರೀತಿ ಮೈಲಿನ್ ಹೊದಕೆ ಹಾಳಾದ್ರೆ ಸಿಗ್ನಲ್ಗಳು ನಿಧಾನವಾಗ್ತವೆ, ಇಲ್ಲ ತಪ್ಪಾಗಿ ಹೋಗ್ತವೆ. ಇದರಿಂದ ಸುಡೋ ಹಾಗೆ ನೋವು ಶುರುವಾಗುತ್ತೆ. ಹಾಗಾದ್ರೆ ಈ ಹಾಳಾದ ಇನ್ಸುಲೇಷನ್ ಅಂದ್ರೆ ಮೈಲಿನ್ ಹೊದಿಕೆಯನ್ನು ಸರಿಪಡಿಸೋದು ಹೇಗೆ? ನಮ್ಮ ನರಗಳಿಗೆ ನಿಜವಾಗಿಯೂ ಏನ್ಬೇಕು? ಉತ್ತರ ತುಂಬಾ ಸಿಂಪಲ್. 3 ಪ್ರಮುಖ ಬಿ ವಿಟಮಿನ್ಗಳು. ಈ 3 ವಿಟಮಿನ್ಗಳು ಅಂದ್ರೆ B1, B6 ಮತ್ತೆ B12 ಒಂದು ಸೂಪರ್ ಟೀಮ್ ರೀತಿ ಕೆಲಸ ಮಾಡ್ತವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ವಿಶೇಷ ಕೆಲಸ ಇದೆ. ವಿಟಮಿನ್ B1 ನರಗಳಿಗೆ ಎನರ್ಜಿ ಕೊಡುತ್ತೆ. B6 ಹೊಸ ನರಕೋಶಗಳ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ. ಇನ್ನು B12 ಇದೆಯಲ್ಲ, ಅದೇ ನಮ್ಮ ಮೈಲಿನ್ ಪ್ರೊಟೆಕ್ಟರ್. ಅದು ಮೈಲಿನ್ ಹೊದಿಕೆಯನ್ನು ರಿಪೇರಿ ಮಾಡಿ ರಕ್ಷಣೆ ಮಾಡುತ್ತೆ. ಇದೇ ನಮ್ಗೆ ಬೇಕಾಗಿರೋದು. ಅದ್ರಲ್ಲೂ 60 ವರ್ಷ ದಾಟಿದ್ಮೇಲೆ ಈ B12 ಕೊರತೆ ಯಾಕೆ ಹೆಚ್ಚಾಡುತ್ತೆ ಗೊತ್ತಾ? ವಯಸ್ಸಾದಂತೆ ನಮ್ಮ ಹೊಟ್ಟೆಯಲ್ಲಿ ಆಸಿಡ್ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ನಾವು ತಿಂದ ಆಹಾರದಿಂದ B12 ನಮ್ಮ ದೇಹ ಸರಿಯಾಗಿ ಹೀರ್ಕೊಳಕ್ಕಾಗಲ್ಲ. ಅಷ್ಟೇ ಅಲ್ಲ, ಕೆಲವೊಂದು ಔಷಧಿಗಳು ಕೂಡ ಇದಕ್ಕೆ ಕಾರಣವಾಗಬಹುದು. ಕೈ ಕಾಲು ಜುಮ್ಮೆನಿಸೋದು, ನಡೆಯೋವಾಗ ಬ್ಯಾಲೆನ್ಸ್ ಸಿಗದೆ ಇರೋದು, ಯಾವಾಗ್ಲೂ ಸುಸ್ತು, ಮರವು, ಈ ಲಕ್ಷಣಗಳೆಲ್ಲ ಪರಿಚಿತ ಅನಿಸ್ತಾ? ನಾವು ಸಾಮಾನ್ಯವಾಗಿ ಆಹಾ ವಯಸ್ಸಾಯ್ತಲ್ಲ ಅದಿಕ್ಕೆ ಹೀಗೆ ಅಂತ ಸುಮ್ನಾಗ್ಬಿಡ್ತೇವೆ. ಆದ್ರೆ ಹುಷಾರ್, ಇದು B12 ಕೊರತೆಯ ಒಂದು ಗಟ್ಟಿ ಸಂಕೇತವೂ ಆಗಿರ್ಬೋದು. ಓಕೆ, ವಿಟಮಿನ್ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಒಂದು ಭಾಗ ಆಯಿತು. ಆದರೆ ಕಂಪ್ಲೀಟ್ ಪರಿಹಾರ ಬೇಕಂದ್ರೆ ನಾವು ಇದಕ್ಕೂ ಮೀರಿದ ಒಂದು ದೊಡ್ಡ ಚಿತ್ರಣವನ್ನು ನೋಡ್ಬೇಕು. ಅದೇ ಸಮಗ್ರ ದೃಷ್ಟಿಕೋನ ಅಂತ ಹೇಳೋದು. ನೋಡಿ, ಇಲ್ಲಿ ಹೇಳಿರೋ ಹಾಗೆ ವಿಟಮಿನ್ಗಳು ಒಂದೇ ಎಲ್ಲದಕ್ಕೂ ಮ್ಯಾಜಿಕ್ ಪರಿಹಾರ ಅಲ್ಲ. ಅವು ಒಂದು ದೊಡ್ಡ ಪಜಲ್ನ ಒಂದು ತುಂಡು ಅಷ್ಟೇ. ನಿಜವಾದ ಚೇತರಿಕೆಗೆ ಬೇಕಾಗಿರೋದು ಒಂದು ಕಂಪ್ಲೀಟ್ ಪ್ಲಾನ್. ಹಾಗಾದ್ರೆ ಆ ಕಂಪ್ಲೀಟ್ ಪ್ಲಾನ್ ಅಂದ್ರೇನು? ಇಲ್ಲಿದೆ ನೋಡಿ 4 ಪ್ರಮುಖ ಸ್ತಂಭಗಳು. ಮೊದಲನೇದ್ದು ಉರಿಯೂತ ಕಡಿಮೆ ಮಾಡುವ ಒಳ್ಳೆ ಪೌಷ್ಟಿಕ ಆಹಾರ. ಎರಡನೇದ್ದು ತುಂಬಾ ಕಷ್ಟಕರವಲ್ಲದ ಸೌಮ್ಯವಾದ ಮತ್ತು ನಿರಂತರವಾದ ವ್ಯಾಯಾಮ. ಮೂರನೇದ್ದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಮತ್ತು ನಾಲ್ಕನೇದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಆರಾಮದಾಯಕ ಒಳ್ಳೆ ನಿದ್ರೆ. ಈ 4 ನಮ್ಮ ನರ ಮತ್ತು ಬೆನ್ನುಮೂಳೆಯ ಆರೋಗ್ಯಕ್ಕೆ ಬಹಳ ಮುಖ್ಯ. ಸರಿ, ಇಲ್ಲಿಯವರೆಗೆ ನಾವು ಚರ್ಚಿಸಿದ ಎಲ್ಲಾ ಅಂಶಗಳನ್ನು ಒಟ್ಟುಗೂಡಿಸಿ ಚೇತರಿಕೆಯ ಹಾದಿಯಲ್ಲಿ ನಾವು ಹೇಗೆ ಮುನ್ನಡೆಯಬಹುದು ಅಂತ ನೋಡೋಣ. ಇದು ನಿಜವಾಗ್ಲೂ ಒಂದು ಹೊಸ ಭರವಸೆ ಮತ್ತು ಧೈರ್ಯವನ್ನ ಕೊಡುತ್ತೆ. ಒಂದು ರೋಗ ನಿರ್ಣಯ ಅಂದ್ರೆ ಡಾಕ್ಟರ್ ಏನೋ ಹೇಳಿದ್ರು ಅಂದ್ರೆ ಅದು ಜೀವನ ಪರ್ಯಂತದ ಶಿಕ್ಷೆ ಅಂತ ಅನ್ಕೋಬೇಡಿ. ಅದೊಂದು ಆರಂಭದ ಬಿಂದುವಷ್ಟೇ. ನಮ್ಮ ದೇಹ, ವಿಶೇಷವಾಗಿ ನಮ್ಮ ಬೆನ್ನುಮೂಳೆ 60 ವರ್ಷ ಆದ್ಮೇಲೂ ಚೇತರಿಸಿಕೊಳ್ಳುವ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಇದನ್ನ ನಾವು ಮರೆಯಲೇಬಾರದು. ಹಾಗಾದ್ರೆ ನಿಮ್ಮ ಮೊದಲ ಹೆಜ್ಜೆ ಏನಾಗಿರ್ಬೇಕು? ತುಂಬಾ ಸಿಂಪಲ್. ಮೊದಲನೇದಾಗಿ ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ ಒಂದು B12 ಲೆವೆಲ್ ಟೆಸ್ಟ್ ಮಾಡ್ಸಕ್ಕೆ ಕೇಳಿ. ಎರಡನೇದಾಗಿ ಒಂದು ವೇಳೆ ಸಪ್ಲಿಮೆಂಟ್ಸ್ ಬೇಕಾದ್ರೆ ಯಾವ ರೀತಿಯ ಪೂರಕಗಳು ಹೆಚ್ಚು ಪರಿಣಾಮಕಾರಿ ಅಂತ ಅವ್ರತ್ರನೇ ಚರ್ಚಿಸಿ. ಮತ್ತು ಮೂರನೇದಾಗಿ ನಾವು ಈಗಷ್ಟೇ ಮಾತಾಡಿದ ಆ 4 ಆರೋಗ್ಯ ಸ್ತಂಭಗಳಲ್ಲಿ ಯಾವುದಾದ್ರೂ ಒಂದನ್ನು ಇವತ್ತಿನಿಂದಲೇ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಶುರು ಮಾಡಿ. ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನು ನೀವೇ ಕೇಳಿಕೊಳ್ಳಿ.
ನಿಮಗಿರೋ ರೋಗ ನಿರ್ಣಯ ಒಂದು ಜೀವಾವಧಿ ಶಿಕ್ಷೆಯೇ ಅಥವಾ ಚೇತರಿಕೆಯ ಕಡೆಗೆ ಒಂದು ಹೊಸ ಆರಂಭದ ಹಂತವೇ? ಉತ್ತರ ನಿಮ್ಮಲ್ಲೇ ಇದೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತವಾಯಿತು ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯಿಂದ ಬೇರೆಯವರಿಗೂ ಸಹಾಯ ಆಗ್ಬಹುದು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಅವರೊಂದಿಗೆ ಶೇರ್ ಮಾಡ್ಕೊಡಿ.